ವೀಕ್ಷಕರೇ, ಮೋದೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹದೇವಪ್ಪನವರು ಬಡವರ ಪಾಲಿನ ಆಶಾಕಿರಣರಾಗಿದ್ದಾರೆ. ಅವರು ತಮ್ಮ ಗ್ರಾಮದ ಅಭಿವೃದ್ಧಿ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾ ತಮ್ಮ ಗ್ರಾಮದ ಜನರ ಕಷ್ಟಗಳಿಗೆ ಬೆಂಬಲರಾಗಿ ನಿಂತಿದ್ದಾರೆ. ಇವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ, ಅವರು ಏನು ಹೇಳಿದ್ದಾರೆ ಕೇಳೋಣ. ಮಹದೇವಪ್ಪ ಅಂತ, ನಾನು ಮೋದೂರು ಗ್ರಾಮ ಪಂಚಾಯಿತಿ ಸದಸ್ಯ. ನಿಮ್ಮನ್ನು ಆಯ್ಕೆ ಮಾಡಿದ ಜನತೆ ಯಾವ ರೀತಿ ಶುಭಾಶಯ ಕೋರಕ್ಕೆ ಇಷ್ಟಪಡ್ತೀನಿ? ನಾನು ನನ್ನ ಗ್ರಾಮದ ಎಲ್ಲ ಜನತೆಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನನ್ನ ಸದಸ್ಯನಾಗಿ ಆಯ್ಕೆ ಮಾಡಿದ ನನ್ನ ಗ್ರಾಮದ ಎಲ್ಲ ಸದಸ್ಯರಿಗೂ ನನ್ನ ಅಭಿನಂದನೆ ಸಲ್ಲಿಸಿ, ನೀವು ರಾಜಕೀಯ ಬರೋ ಕಾರಣ ಏನು? ರಾಜಕೀಯಕ್ಕೆ ಬರೋಕ್ಕೆ ಕಾರಣ ಅಂತಂದ್ರೆ, ನನಗೆ ಜನರ ಒಂದು ಕಷ್ಟ ಸುಖಗಳಿಗೆ ಸ್ಪಂದಿಸಿ ಜನರ ಆಗುಹೋಗುಗಳನ್ನ ಸರಿಪಡಿಸಿ ಅವರಿಗೆ ಒಳ್ಳೆಯ ಮಾರ್ಗವನ್ನು ಕೊಡಬೇಕು, ಮತ್ತೆ ಕೆಲಸ ಕಾರ್ಯಗಳನ್ನು ಮಾಡಿ ಅವರಿಗೆ ಬೇಕಾದ ಸವಲತ್ತುಗಳನ್ನು ದೊರಕಿಸ್ಕೊಡ್ಬೇಕು ಅಂತ ನಾನು ರಾಜಕೀಯಕ್ಕೆ ಬರಬೇಕಾಯ್ತು. ನನಗೆ ರಾಜಕೀಯಕ್ಕೆ ಬರೋಕ್ಕೆ ಮೊದಲನೇ ಗುರು ನಮ್ಮ ಮಾಜಿ ಶಾಸಕರಾದ ಎಚ್.ಬಿ. ಮಂಜುನಾಥರವರು. ಅವರ ಮಾರ್ಗದರ್ಶನದಲ್ಲಿ ಬಂದು ನಮ್ಮ ಮೋದೂರು ಪಂಚಾಯತಿ ಗ್ರಾಮದಲ್ಲಿ ಯಾವುದೇ ಕುಂದುಕೊರತೆಗಳಿಲ್ಲದೆ 4.5 ವರ್ಷ ಆಗಕ್ಕೆ ಬಂದಿದೆ. ನಾನು ಯಾವುದೇ ಅಧ್ಯಕ್ಷ ಅಲ್ಲ, ಓನ್ಲಿ ಸದಸ್ಯನಾಗಿ ನನ್ನ ಎಲ್ಲಾ ಸಹಪಾಠಿಗಳನ್ನು ಜೊತೆಯಲ್ಲಿ ಕರ್ಕೊಂಡು ಅವರ ಒಮ್ಮತದಿಂದ ನಮ್ಮ ಗ್ರಾಮಕ್ಕೆ ಏನು ಸವಲತ್ತು ಬೇಕು ಅವೆಲ್ಲ ಸಕಲ ಸವಲತ್ತುಗಳನ್ನು ಮಾಡಿಕೊಟ್ಟಿದ್ದೀನಿ. ಏನು ಅಂದ್ರೆ, ಗ್ರಾಮದ ಕುಂದುಕೊರತೆ ಅಂದ್ರೆ ಕಡು ಬಡವರಿದ್ದಾರೆ, ಅವರಿಗೆ ಈ ಸರ್ಕಾರದಲ್ಲಿ ಮನೆಗಳು ಕೊಡಲಿಲ್ಲ. ಒಂದು 50 ಮನೆ ಕೊಟ್ಟರೆ 4 ಊರುಗಳಿಗೆ 5 ಮನೆಗಳು ಬಂದು ಕೊಟ್ಟಿದ್ದೀವಿ. ಬಡವರಿಗೆ ಮನೆ ಬೇಕಾಗಿತ್ತು, ಮನೆಗಳು ಅವಶ್ಯಕತೆ ಇದೆ. ಮನೆ ಅವಶ್ಯಕತೆ ಇದ್ರೆ ಜನಗಳಿಗೆಲ್ಲ ಇನ್ನೂ ಚೆನ್ನಾಗಿ ನೆಮ್ಮದಿಯಾಗಿ ಬದುಕಬಹುದು. ರೈತರುಗಳು ಅನ್ನೋ ಒಂದು ಅಭಿಲಾಷ ಇದೆ. ಅದು ಹೆಚ್ಚಿನ ರೀತಿಯಲ್ಲಿ ನೆಕ್ಸ್ಟ್ ಪಂಚಾಯತಿಗಾರು ಗ್ರಾಮ ಪಂಚಾಯತಿಗೆ ಮನೆಯನ್ನು ಕೊಡ್ಲಿ ಅಂತ ನಾನು ಹೇಳ್ತಾ, ಸರ್, ನೀವು ಸದಸ್ಯ ಅವಧಿನಲ್ಲಿ ಏನೇನು ಕೆಲಸ ಮಾಡ್ತೀವಿ? ನಾವು ನರೇಗಾದಲ್ಲಿ ಕೆರೆಗಳು ಹೂಳೆತ್ತಿದ್ದೀವಿ, ನೀರು ದನ ಕರೆಗಳಿಗೆ. ಮತ್ತೆ ಚರಂಡಿಗಳು ಸ್ವಚ್ಛತೆ ಕಾಪಾಡಕ್ಕೆ ಚರಂಡಿಗಳ ಮಂತ್ಲಿ 3 ಮಂತ್ಲಿ ಒಂದ್ಸರಿ ನಮ್ದೇ ಆದ ದುಡ್ಡೇ ಹಾಕೋದಲ್ಲಿ, ಪಂಚಾಯತಿನ ಬರೋ ದುಡ್ಡೇ ಆಗಲಿ, ಜನಗಳಿಗೆ ಅನಾರೋಗ್ಯದಿಂದ ಬಳಲ್ತಾರೆ ಅಂದ್ಬಿಟ್ಟು ಚರಂಡಿಗಳ ಕ್ಲೀನ್ ಮಾಡಿಸಿದೀವಿ. ಮತ್ತೆ ನೀರು ಯಾವುದೇ ಕಾರಣಕ್ಕೂ ನೀರಿನ ಸವಲತ್ತು ಅವ್ರಿಗೆ ಕುಂದುಕೊರತೆ ಬರ್ದಂಗೆ ನೋಡ್ಕೊಂಡಿದೀವಿ. ಯಾವುದೇ ಕಾರಣಕ್ಕೂ ನೀರಿನ ತೊಂದರೆ ಬಂದಿಲ್ಲ, ಆ ತರ ನೋಡ್ಕೊಂಡಿದೀವಿ. ಮತ್ತೆ ಲೈಟಿಂಗ್ ವ್ಯವಸ್ಥೆ, ಮತ್ತೆ ಈಗ ಎಸ್.ಟಿ ಕೋಟದಲ್ಲಿ ಪಂಚಾಯತಿ ಬರೋ ದುಡ್ಡುಗಳನ್ನ ಸಂಸಾರಕ್ಕೆ ಎಸ್.ಟಿ ಕೋಟದಲ್ಲಿ ಸತ್ರೆ ಅವ್ರಿಗೆ ಏನ್ ದೊರಕಬೇಕು ಸವಲತ್ತನ್ನ ಅದನ್ನ ನಾವೇ ಕುಂದಾಗಿ ಕರೆದಿ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ. ಮತ್ತೆ ಹ್ಯಾಂಡಿಕ್ಯಾಪ್ಟ್ ಹುಡುಗರು ಶಾಲೆಗಳಲ್ಲಿ ಓದ್ಬೇಕಾದ್ರೆ, ಅವ್ರ ಮುಂದಿನ ಶಿಕ್ಷಣದಲ್ಲಿ ಅವ್ರ ಜೀವನಕ್ಕೆ ದಾರಿ ತೋರ್ಬೇಕಾದ್ರೆ, ಅವ್ರ ಕಾಲ ಮೇಲೆ ನಿಂತ್ಕೋಬೇಕಾದ್ರೆ ಬಂದಂತ ಪಂಚಾಯತಿ ಸವಲತ್ತುಗಳನ್ನ ನಾವು ನೇರ ತಲುಪಿಸಿದೀವಿ. ಯಾವುದೇ ಆಸೆ ಆಕಾಂಕ್ಷೆಗಳು ಮತ್ತೆ ಇದನ್ನ ಇಟ್ಕೊಳ್ದೆ ನಾವು ಅವ್ರಿಗೆ ಖಚಿತವಾಗಿ ಅವ್ರಿಗೆ ದೊರಕೋ ರೀತಿ ಮಾಡಿಕೊಟ್ಟಿದ್ದೀವಿ. ಮತ್ತೆ ಶಾಲೆಗಳಿಗೆ ಒಂದು ಕಾಂಪೌಂಡ್ ಆಗ್ಬೋದು, ಮತ್ತೆ ಗುರುಗಳು ಕೇಳದಂತ ಸವಲತ್ತು ಪಂಚಾಯತಿಂದ ಏನು ಮತ್ತೆ ಅದನ್ನ ಅವ್ರು ಕೇಳೋದಕ್ಕೆ ತಕ್ಕಂತೆ ನಡ್ಕೊಂಡು ನಮ್ಮ ಪಂಚಾಯತಿಲಿ ಅವ್ರಿಗೆ ಏನ್ ಸವಲತ್ತು ಬೇಕು ಅದೆಲ್ಲ ಮಾಡ್ಕೊಟ್ಟಿದ್ದೀವಿ. ಮತ್ತೆ ಶೌಚಾಲಯ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಶೌಚಾಲಯ, ಅದನ್ನ ನಾವು ಖುದ್ದಾಗಿ ನಾವೇ ನಿಲ್ಲಿಸಿ ಆ ಶೌಚಾಲಯಗಳನ್ನು ಮಾಡ್ಕೊಟ್ಟಿದ್ದೀವಿ. ಕುಡಿಯ ನೀರಿಂದ ತೊಂದರೆ ನಮ್ಮ ಗ್ರಾಮದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಈಗ ಜಲಜೀವನ್ ಮಿಷನ್ ಮತ್ತೆ ಕೇಂದ್ರ ಸರ್ಕಾರದಿಂದ ಜಲಜೀವನ್ ಮಿಷನ್ ಮತ್ತೆ ಇವೆಲ್ಲ ಬಂದಾಗೆ ನೀರಿನ ಮನೆಗೂ ನೀರು ತಲುಪಿದೆ. ಅದರಲ್ಲಿ ಯಾವುದೇ ಕುಂದು ಕೊರತೆಗಳಿಲ್ಲ. ಸರಿ ಸರ್, ಶಾಸಕರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅದೇ ಹಾಲಿ ಶಾಸಕರು ಪಾಪ ಈಗ ಹೊಸದಾಗಿ ಬಂದ ನಮ್ಮ ಎಸ್ಕೇತರಿಗೆ 3 ವರ್ಷದಿಂದ ನಮ್ಮ ಮಾಜಿ ಶಾಸಕರಿದ್ದು, ಹಾಲಿ ಶಾಸಕರು ಬೇಕಾದ ಕೇಳ್ಕೊಂಡಾಗ ನಮ್ಗೆ ಕರೆಕ್ಟ್ ಆಗಿ ಸ್ಪಂದಿಸ್ತಾರೆ. ಏನೇ ಕೆಲಸ ಇದ್ರು ಮಾಡ್ಕೊಡ್ತೀವಿ ಅನ್ನೋ ಒಂದು ಆಶ್ವಾಸನೆ ಕೊಡ್ತಾರೆ. ಅವರು ಸರ್ಕಾರ ಬೇರೆ ಅವ್ರು ಕೊಟ್ಟಂತ ಸವಲತ್ತಲ್ಲಿ ಏನಾಗಬೇಕು ಆ ಸವಲತ್ತನ್ನು ಮಾಡ್ಕೊಟ್ಟಿದ್ದಾರೆ. ಅವ್ರು ಮಾಡಿಲ್ಲ ಅಂತಲ್ಲ, ನಮ್ಮ ಮಾಜಿ ಶಾಸಕರಿಗಿಂತ ಹಾಲಿ ಶಾಸಕರು ಸ್ಪಂದಿಸ್ತಾರೆ. ನಮ್ಗೆ ಎಲ್ಲಕ್ಕಿಂತ ನಮ್ಮ ಮಾಜಿ ಶಾಸಕರು ನಾವು ಕೇಳಿ ನಮ್ಮೂರು ಅಂತ ಅಂದ್ರೆ ಅವರು ಆತ್ಮೀಯವಾಗಿ ಇಟ್ಕೊಂಡಿದ್ದಾರೆ. ಅವ್ರಿಗೆ 4 ಬಾರಿ 3 ಬಾರಿ ಗೆಲ್ಸ್ಕೊಟ್ಟಿದ್ವಿ, ಅವ್ರದೇ ಆದ ಜನ ಗೊತ್ತಿರ್ತದೆ, ನಾವು ಕೇಳ್ಕೊಂಡಾಗ ಸ್ಪಂದಿಸಿದ್ದಾರೆ. ಎಲ್ಲಕ್ಕಿಂತ ಈಗ ಹಾಲಿ ಶಾಸಕರು ಒಂದು ರೋಡ್ ಬೇಕು ಅಂತ ಕೇಳ್ಕೊಂಡಿದ್ವಿ, ಇಮಿಡಿಯೇಟ್ ಆಗಿ ಕಳಿಸಿ ಎಸ್ಟಿಮೇಟ್ ಮಾಡಿ ರೆಡಿ ಮಾಡಿದ್ದಾರೆ. ಈಗ ಪಂಚಾಯತಿ ನಮ್ಗೆ ಪಾಪ ತೀರೋಬಿಟ್ರು, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಸುಧಾಮಣಿ ಅಂತ ಇದ್ರು, ಅವ್ರು ಆಗಿನ ಸರ್ಕಾರದಲ್ಲಿ ನಮ್ಮ ಪಂಚಾಯತಿ ಇಲ್ಲದಾಗ ಹೋಗಿ ಅಲ್ಲಿ ಪಂಚಾಯತ್ ಸಚಿವತ್ವದಿಂದ ಹೋರಾಡಿ ತಂದ್ರು. ಯಾರು? ಸುಧಾಮಣಿ ಅಂತ ಸದಸ್ಯರು ಅಲ್ಲ, ಸುಧಾಮಣಿ ಅಂತ ನೀರು ಬಳಕೆಗಾರರ ಸಂಘದ ಅವರು ಆಕಸ್ಮಿಕವಾಗಿ ತೀರೋಬಿಟ್ರು. ಅವ್ರಿಗೆ ನಮ್ಮ ಗ್ರಾಮದ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರಿಗೇನೋ ಒಂದ್ ಮಾಡ್ಬೇಕು ಅಂತಿದ್ದು ಆಕಸ್ಮಿಕವಾಗಿ ತೀರೋದು. ಅವರಿಂದ ನಮ್ಮೂರಿಗೆ ಪಂಚಾಯತಿ ಬರ್ಬೇಕಾಯ್ತು. ಅದರೊಳಗೆ ಎಲ್ಲಾ ಸದಸ್ಯರು ಒಮ್ಮಗೂಡಿ ಮತ್ತೆ ಬಂದ ಸವಲತ್ತನ್ನ ಎತ್ತಗೂ ವೇಸ್ಟ್ ಮಾಡ್ದಂಗೆ ಆ ಪಂಚಾಯತಿನ ಕಟ್ಟಬೇಕು ಅಂತ ನಾವು ಈಗ ತೀರ್ಮಾನ ತಗೊಂಡು ಪಂಚಾಯತಿನ ಮಾಡ್ತಾವೆ. ಇನ್ನೇನು ನಿರ್ಮಾಣ ಮಾಡಿದ್ದಾರೆ, ಅದನ್ನ ಅಂತ್ಯಕ್ಕೆ ಬಂದಿದೆ. ಅದನ್ನ ಓಪನಿಂಗ್ ಸೆರೆಮನಿ ಮಾಡೋ ಅನ್ಕೊಂಡಿದೀವಿ. ಗ್ರೌಂಡ್ ಫ್ಲೋರಿಂಗ್ ನಾವೇನು ಅಂತ ಅಂದ್ರೆ ಇದ್ರಲ್ಲಿ ಇದೀವಿ, ಸೊಸೈಟಿಲಿ ಇದೀವಿ. ಅವರು ಶೀಘ್ರ ಹೋಗಿ ಅಂತ ಕಾರಣಕ್ಕೆ ನಾವು ಕೆಳಗಡೆ ಗ್ರೌಂಡ್ ಫ್ಲೋರ್ ಓಪನ್ ಮಾಡ್ಕೊಂಡು
MP MLA ಕರೆದಿ ಇನ್ನೊಂದು ವೀಕ್ ಕಾಲಾವಕಾಶ ಕಮ್ಮಿ ಇದರಿಂದ ಅದ್ರೊಳಗಡೆ ಮಾಡ್ಕೋತೀವಿ. ಸರ್ PDO ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಸರ್ ಅದು ಯಾವುದೇ ಒಂದು ಆಮಿಷಕ್ಕೆ ಒಳಗಾಗಿಲ್ಲ. ಖಡಕ್ ಅಧಿಕಾರಿ ಅವರು. ಯಾವುದೇ ಸದಸ್ಯರು ಮೆಂಬರ್ ಸರ್ ಇದು ಮಾಡಬೇಕು ಅಂದ್ರೆ ಇಲ್ಲ ನಾವು ಮಾಡಕ್ಕಾಗಲ್ಲ. ಮಾಡೋ ಮಾತ್ರ ಪ್ರೊಸೀಜರ್ ಏನೈತೆ ಅದನ್ನ ಫಾಲೋ ಮಾಡವ್ರೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ? 5 ವರ್ಷದಿಂದ ಮಾಡ್ತಾವ್ರೆ. ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲ. PDO ಯಾರನ್ನಾರು ಕೇಳ್ಬೋದು ನೀವು. ಎಲ್ಲ ನಿಮ್ ಸದಸ್ಯರು ಒಂದೇ ಇದರಲ್ಲಿ ಎಲ್ಲ ಒಂದು ಸದಸ್ಯರು ಏನ್ ತೀರ್ಮಾನ ತಗೋತೀವಿ ಯಾವುದೇ ಕುಂದು ಕೊರತೆ ಇಲ್ಲ ಸರ್. ಯಾವುದೇ ಒಂದು ಆಮಿಷಕ್ಕೊಳಗಾಗಿಲ್ಲ ನಮ್ಮ ಪಂಚಾಯತಿ. ಆಮೇಲೆ ಯಾವುದೇ ಸುಮಾರು ಅವಾರ್ಡ್ಗಳು ಬಂದಿವೆ. NRG ಕೆಲಸ ಮಾಡಿರೋದಲ್ಲಿ, ಈ ನರೋಗ್ಯದಲ್ಲಿ ಮಾಡಿದಲ್ಲಿ ಎಲ್ಲ ನಮಗೆ ಪ್ರಶಸ್ತಿ ಬಂದಿದೆ ನಮ್ಮ ಪಂಚಾಯತಿಗೆ. ಆಮೇಲೆ ಯಾವುದೇ ಕುಂದು ಕೊರತೆ ಆದ್ರೂ ನಮ್ಮ ಮೆಂಬರ್ಶಿಪ್ ಎಲ್ಲ ಒಗ್ಗಟ್ಟಿನಿಂದಿವಿ. ಆ ಪಂಚಾಯತಿ ನಾವು ಒಳ್ಳೆ ಅಭಿವೃದ್ಧಿ ಮಾಡಬೇಕು, ಪಂಚಾಯತಿ ಊರಿನ ಜನತೆಯಿಂದ ಹೆಸರು ತಗೋಬೇಕು ಅನ್ನೋದಕ್ಕೆ ಪಂಚಾಯತಿ ಬಗ್ಗೆ ಯಾವುದೇ ಇದಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಹೇಳಿ ಸರ್. ಅದ ನಮ್ಮನ್ನ ಇಲ್ಲಿ ಗಂಟ ಹುಡುಕಿಕೊಂಡು ಬಂದು ನಮ್ಮ ಬಗ್ಗೆ ನಾವು ಮಾಡಿದಂತ ಕೆಲಸಗಳನ್ನ ಬೇರೆ ಕಡೆ ಹೇಳುವುದಕ್ಕೆ ಬಂದು ನಮ್ಮನ್ನ ಕೇಳಿದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಜನಮನಿ ಸುದ್ದಿ ಅವರು ನಾವಿಲ್ಲಿದ್ದೀವಿ ಮೆಂಬರ್ ಅಂತ ಗುರ್ತು ಮಾಡಿ ಬಂದು ನಮ್ಮನ್ನ ಜನಗಳಿಗೆ ಪರಿಚಯ ಮಾಡಿಕೊಳ್ಳಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಓಕೆ, ಥ್ಯಾಂಕ್ ಯು ಸರ್.